ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷ ಸಂದರ್ಶನವನ್ನು ನಮ್ಮೆಲ್ಲ ಕನ್ನಡಿಗರಿಗೋಸ್ಕರ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಿದ್ರ ಅವರೆಲ್ಲರಿಗೋಸ್ಕರ ಒಂದು ವಿಶೇಷವಾದ ಸಂದರ್ಶನವನ್ನು ಏರ್ಪಡಿಸಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಇವತ್ತಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೋರ್ಸ್ ಕಂಪ್ಲೀಷನ್ ಆಗಿ 6 ತಿಂಗಳೊಳಗನೆ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಅದು ಅಷ್ಟೊಂದು ಸುಲಭ ಮಾತಲ್ಲ. ಸೊ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ಕುಮಾರಿ ಶ್ರೀ ಪೂಜಾ ಕಡಲಿ ಇವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರು ಎಕ್ಸಾಮ್ಗೋಸ್ಕರ, ಓಕೆನಾ, ಎಷ್ಟು ಅಟೆಂಪ್ಟ್ ಪಾಸ್ ಮಾಡಿದ್ರು, ಓಕೆನಾ, ಅವರು ಈ ಸಾಧನೆ ಮಾಡೋದಕ್ಕೆ ಏನೇನು ಅಡೆತಡೆಗಳಿದ್ವು, ಯಾವ ತರ ಮಾಡಿದ್ರು, ಸೊ ಅದರಿಂದ ನಾವು ತಿಳ್ಕೊಳ್ಳೋಣ. ಅದು ನಿಮಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಯ್ತು ಅಂತಂದ್ರೆ ನಿಮಗೆ ಮೋಟಿವೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಅವರ ಪರಿಚಯ ಮಾಡ್ಕೊಳ್ಳೋಣ. ಪೂಜಾ ಕಡಲಿ ಅವರಿಗೆ ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ಓಕೆ, ನಿಮ್ಮ ಪರಿಚಯ ಹೇಳಿ, ನಿಮ್ಮ ಊರು, ನಿಮ್ಮ ತಂದೆ ಹೆಸರು ಸ್ವಲ್ಪ ಹೇಳಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಂದ್ಬಿಟ್ಟು ಪೂಜಾ ಕಡಲ್ಗಿ ಅಂತ. ನಾನು ಬೆಳಗಾವಿಯವಳು. ನನ್ನ ತಂದೆ ಬೇಸಿಕಲಿ ಒಬ್ಬ ಫಾರ್ಮರ್ ಆಗಿದ್ದಾರೆ. ಅಷ್ಟು ದೊಡ್ಡ ಫಾರ್ಮರ್ ಏನಲ್ಲ, ಚಿಕ್ಕ ಕುಟುಂಬದಿಂದ ಬಂದಿರೋದು. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು. ಮತ್ತೆ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿಲಿ ಯಾರು, ನಮ್ಮೂರು ಬೆಳಗಾವಿ ಸರ್. ಬೆಳಗಾವಿ ಹತ್ರ ಹುಕ್ಕೇರಿ ತಾಲೂಕು, ಮಣಗುತ್ತಿ ಅಂತ ನಮ್ಮೂರು. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲ, ನಾನೇ ಮೊದಲನೇ ಅವಳು. ಸೊ ಹಂಗೆ. ನಿಮ್ಗೆ ನರ್ಸಿಂಗ್ ಸೇರೋದಕ್ಕೆ ಯಾರು ಪ್ರೇರೇಪಣೆ ನೀಡಿದರು? ನರ್ಸಿಂಗ್ ಅಂತ ಬಂದ್ರೆ ಸರ್, ನನ್ಗೆ ಮುಂಚೆ ಯಾವುದೇ ರೀತಿ ಐಡಿಯಾ ಇದ್ದಿರ್ಲಿಲ್ಲ. ನರ್ಸಿಂಗ್ ಬಂದಿರೋದು ನನ್ನ ಚಾಯ್ಸ್ ಏನ್ ಆಗಿರ್ಲಿಲ್ಲ. ನನ್ನ ಸೀನಿಯರ್ ಒಬ್ರು ಹೀಗೆ ನಾನು BSc CBZ ಅಡ್ಮಿಷನ್ ಮಾಡ್ಬೇಕಂತ ಹೋಗಿದ್ದೆ. ನನಗೆ ಬಯಾಲಜಿ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಆಗಿತ್ತು. ಪ್ಲಾಂಟ್ ಬಯಾಲಜಿ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ನಾನು CBZ ಅಡ್ಮಿಷನ್ ಮಾಡ್ಬೇಕಂತ ಹೋದಾಗ ಒಬ್ಬರು ಸೀನಿಯರ್ ಸಿಕ್ಬಿಟ್ಟು, ನಾನು BSc ಮಾಡ್ಬಿಟ್ಟು 1 ವರ್ಷ ವೇಸ್ಟ್ ಮಾಡ್ಬಿಟ್ಟು ಈಗ BSc ನರ್ಸಿಂಗ್ ಬಂದಿದ್ದೀನಿ, ನಾನು 1 ವರ್ಷ ವೇಸ್ಟ್ ಆಗಿದೆ, ಅದಕ್ಕೆ ನೀನು BSc ನರ್ಸಿಂಗ್ ಮಾಡು ಅಂತಂದ್ರು. ನಾನು ಯಾಕೆ ವೇಸ್ಟ್ ಅಂದಾಗ ಅವರು, ಇಲ್ಲ ನನಗೆ ಮುಂದೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, BSc ಮಾಡ್ಬಿಟ್ಟು ಎಷ್ಟೋ ಜನ BSc MSc ಮುಂದೆ PhD ಮಾಡಿ ಕುತ್ಕೊಂಡಿರೋದಿದ್ದಾರೆ. ನನ್ಗೆ ಲೈವ್ಲಿಹುಡ್ಗೆ ಒಂದು 10-15 ಸಾವಿರ ಕೊಡೋದಕ್ಕೂ ನಾನೇ ಇಂಟರ್ವ್ಯೂ ಕೊಡ್ಬೇಕು, ನಾನೇ ವೇಕೆನ್ಸೀಸ್ ನ ಹುಡ್ಕೊಂಡು ಹೋಗ್ಬೇಕು ಅಂದಾಗ ನನಗೂ ಅದು ಎಲ್ಲೋ ಟಚ್ ಆಯ್ತು. ಇಷ್ಟೆಲ್ಲ ನಾನು ಓದ್ಕೊಂಡ್ ಬಂದಿದ್ರು ಕೂಡ ಮತ್ತೆ ನಾನೇ ಹುಡ್ಕಾಡಿ ವೇಕೆನ್ಸೀಸ್ ಎಲ್ಲ ಹುಡ್ಕಾಡಿ ಜಾಬ್ ಮಾಡೋದಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಸೊ BSc ನರ್ಸಿಂಗ್ ಇರೋ ಅಪರ್ಚುನಿಟೀಸ್ ಅವ್ರು ನಂಗೆ ಹೇಳಿದಾಗ ಎಲ್ಲೂ ನಾನು ಒಂದ್ ಕಡೆ ಅಟ್ರಾಕ್ಟ್ ಆದೆ. ನನ್ಗೆ ಇದ್ರಲ್ಲಿ ಏನು ಗೊತ್ತಿರ್ಲಿಲ್ಲ, ಬಟ್ ನನ್ ಅಪರ್ಚುನಿಟೀಸ್ ಇದೆ, ಜೀವನ ಹೆಂಗೋ ನಡೆಸಬಹುದಪ್ಪ ಇದ್ರಲ್ಲಿ ಅಂದಾಗ ನಾನು ಓಕೆ ಮಾಡಿದ್ರಾಯ್ತು. ಇದ್ರಲ್ಲೂ ಬಯಾಲಜಿನೇ ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಇದನ್ನೇ ಚೂಸ್ ಮಾಡಿದೆ ಸರ್. ಯಾವ ವರ್ಷದಲ್ಲಿ, ಅಂದ್ರೆ ನಿಮ್ದು ಯಾವ ಬ್ಯಾಚು ಮತ್ತೆ ಯಾವ ಕಾಲೇಜಲ್ಲಿ ನೀವು ಕಲ್ತ್ರಿ? ಅಂದ್ರೆ ನರ್ಸಿಂಗ್ ಅಂತ ಹೇಳ್ಬೇಕಾದ್ರೆ ಸರ್, ನಾನು BIMS ಕಾಲೇಜಲ್ಲಿ ಕಲಿತೆ, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಗೌರ್ಮೆಂಟ್ ಕಾಲೇಜ್ ಆಗಿತ್ತು, ನಂದು ಗೌರ್ಮೆಂಟ್ ಸೀಟ್ ಸೆಲೆಕ್ಷನ್ ಆಗಿತ್ತು. ಸೊ ನಂದು ವರ್ಷ ಬಂದ್ಬಿಟ್ಟು 2018ರಲ್ಲಿ ನಾನು ಜಾಯ್ನ್ ಆಗಿದ್ದು. 2022 ಅಕ್ಟೋಬರ್ಗೆ ನನ್ನ ಕೋರ್ಸ್ ಕಂಪ್ಲೀಟ್ ಆಯ್ತು. ಇನ್ನು ನಂದು 8th ಬ್ಯಾಚ್, ನಮ್ಮ ಕಾಲೇಜಲ್ಲಿ ನಂದು 8th ಬ್ಯಾಚ್ ಆಗಿತ್ತು ಸರ್. ಓಕೆ, ಇದೆಲ್ಲ ಆಯ್ತು. ನೀವು, ಯಾಕಂದ್ರೆ ನಿಮ್ಗೆ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನಿಮ್ ಜೊತೆ ಇದ್ದೆ ನಾನು. ಆ ಟೈಮಲ್ಲಿ ನಿಮ್ದು ಕಾನ್ವೊಕೇಶನ್ ಬಂದಿರಲಿಲ್ಲ. ಸೊ ಹಂಗಾಗಿ ನಾನು ಏನ್ ಹೇಳ್ಬೋದು ಅಂತಂದ್ರೆ, ನೀವು ಅದಕ್ಕಿಂತ ಮುಂಚೆ ಯಾವ ಅಟೆಂಪ್ಟ್ ಕೊಟ್ಟಿಲ್ಲ, ನಾರ್ಸೆಟ್ ಫಸ್ಟ್ ಅಟೆಂಪ್ಟ್ ಅಂತ ನನ್ನ ಅನಿಸಿಕೆ, ಹೌದಲ್ವಾ? ಹೌದು ಸರ್, ಇದು ನಾರ್ಸೆಟ್ ನನ್ನ ಫಸ್ಟ್ ಅಟೆಂಪ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಾನು 1-2 ಎಕ್ಸಾಮ್ಸ್ ಕೊಟ್ಟಿದ್ದೆ. STPG ಎಕ್ಸಾಮ್ ಕೊಟ್ಟಿದ್ದೆ, ಸ್ಟೇಟ್ ಗೌರ್ಮೆಂಟ್ STPG ಅಂತ ಉತ್ತರ ಪ್ರದೇಶ ಎಕ್ಸಾಮ್ ಕೊಟ್ಟಿದ್ದೆ. ಒಂದು ಫೆಬ್ರವರಿಯಲ್ಲಿ ಕೊಟ್ಟಿದ್ದೆ. ಅದು 4,000 ರ್ಯಾಂಕ್ ಎಲ್ಲ ಬಂದಿತ್ತು. ಆಮೇಲೆ ಮಾರ್ಚ್ 22ಕ್ಕೆ ಇನ್ನೊಂದು ಎಕ್ಸಾಮ್ ಕೊಟ್ಟಿದ್ದೆ, ಅದು STPG ಸ್ಟೇಟ್ ಗೌರ್ಮೆಂಟ್ ಆಗಿತ್ತು. ಅದು ಕೂಡ ಕ್ಲಿಯರ್ ಆಗಿತ್ತು ನಂದು. ಅದು 249th ರ್ಯಾಂಕ್ ಬಂದಿತ್ತು. ಅದಾದ್ಮೇಲೆ ಸಡನ್ ಆಗಿ ಅನೌನ್ಸ್ ಮಾಡಿದ್ರು ಇದು ನಾರ್ಸೆಟ್ 4 ನ. ಆಕ್ಚುಲಿ ನಾನ್ ಪ್ರಿಪರೇಷನ್ ಅಂತ ಇಟ್ಕೊಂಡಿರೋದು 9 ತಿಂಗಳು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ಜೂನ್ 3ಕ್ಕೆ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಇದು ನಂದು ನಾರ್ಸೆಟ್ ಫಸ್ಟ್ ಅಟೆಂಪ್ಟ್ ಆಗಿತ್ತು. ಇದೇ ನಾನು ಫಸ್ಟ್ ಎಕ್ಸಾಮ್ ನಾರ್ಸೆಟ್ ಬರ್ದಿರೋದು ಸರ್. ಓಕೆ, ನಿಮಗೆ ನಾರ್ಸೆಟ್ ಎಕ್ಸಾಮ್ ಬಗ್ಗೆ ಹೇಗೆ ಗೊತ್ತಾಯ್ತು? ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಫೂರ್ತಿ ಯಾರು? ಅಂದ್ರೆ ನಾರ್ಸೆಟ್ ಎಕ್ಸಾಮ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇದ್ದಿರ್ಲಿಲ್ಲ ಸರ್. ನನ್ಗೆ ನರ್ಸಿಂಗ್ ಬಂದ ಮೇಲೆ ನಾರ್ಸೆಟ್ ಇರತ್ತೆ ಅಂತ ಏನು ಗೊತ್ತಿರ್ಲಿಲ್ಲ. ನನ್ ಬಂದಿರೋ ಉದ್ದೇಶನೇ ಒಂದು 10-15 ಸಾವಿರ ಹೆಂಗಾದ್ರೂ ನಾವು ನೋಡಿಬಹುದು. ನರ್ಸಿಂಗ್ ಮಾಡಿ ನಾನು ಮುಂದೆ ಸ್ಟಾಫ್ ಆಗಿ ವರ್ಕ್ ಮಾಡ್ಬೇಕು ಅಂತ ಎಲ್ಲೂ ನನ್ನ ಮೈಂಡ್ ಅಲ್ಲಿ ಇರ್ಲಿಲ್ಲ. ನಾನ್ ಬಂದ್ಬಿಟ್ಟು MSc ಮಾಡ್ಕೋಬೇಕು, ಮುಂದೆ ಯಾವ್ದಾದ್ರು ಕಾಲೇಜಲ್ಲಿ ಟೀಚಿಂಗ್ ಫೀಲ್ಡ್ ಹೋಗ್ಬೇಕು. 10-15 ಸಾವಿರ ಕೊಟ್ರು ಓಕೆ, ಯಾಕಂದ್ರೆ ನಮ್ಗೆ ಟೀಚಿಂಗ್ ತುಂಬಾ ಇಂಟ್ರೆಸ್ಟೆಡ್ ಇತ್ತು.
ಸೊ ನಾನು 4th ಇಯರ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ 5 ತಿಂಗಳು 6 ತಿಂಗಳು ಕಂಪ್ಲೀಷನ್ ಇತ್ತು. ಅವಾಗ ನಮ್ ಸೀನಿಯರ್ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋರು ಬಂದ್ ಹೇಳಿದ್ರು ನಮ್ಗೆ ಹೀಗೀಗ ಅಪರ್ಚುನಿಟೀಸ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಕಾಲ್ ಫಾರ್ಮ್ಸ್ ಕೂಡ ಇರುತ್ತೆ, ವೇಕೆನ್ಸೀಸ್ ಇರುತ್ತೆ, ಅಷ್ಟು ಟಫ್ ಏನ್ ಇರಲ್ಲ. ಹಂಗಾಗಿ ಅವ್ರು ಒಂದು ಗೈಡೆನ್ಸ್ ಕೊಟ್ರು. ಯಾವ ರೀತಿ ಅಂತಂತಂದ್ರೆ ಅವ್ರ ಹೆಸರು ಬಂದು ಸುವರ್ಣ ಅಂತ ಸರ್. ಅವರು ಇವಾಗ ಏಮ್ಸ್ ಬಿ ನಗರ್ ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿರೋದು. ಅವ್ರು ಹೇಳಿದ ವೇ ನನ್ಗೆ ತುಂಬಾ ಕನೆಕ್ಟ್ ಆಯ್ತು. ಅಂತಂದ್ರೆ ಈ ವೇ ಇಂದಾನು ಹೋಗಿ ನಾನು ಮುಂದೆ ನನ್ನ ಎಜುಕೇಶನ್ ಪರ್ಸ್ಯೂ ಮಾಡ್ಬೋದು, ಹೈಯರ್ ಡಿಗ್ರೀಸ್ನೆಲ್ಲ ಏನ್ ಇಂಪಾಸಿಬಲ್ ಇಲ್ಲ. ಬಟ್ ಈ ವೇ ನನ್ಗೆ ತುಂಬಾ ಅಂದ್ರೆ ಲೈಕ್ ಕನ್ವಿನಿಯಂಟ್ ವೇ ಅಂತ ಅನ್ಸ್ತು ಅವ್ರು ಹೇಳಿದಾಗ. ಸೊ ಅವ್ರು ಹೇಳ್ದಾಗಿಂದ ನಾನು ನರ್ಸಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು ಸರ್. ಅಂದ್ರೆ ನಿಮಗೆ ಓದ್ಕೊಳ್ಳೋದಕ್ಕೆ ಟೈಮ್ ಹೇಗೆ ಸಿಕ್ತು? ನಾರ್ಸೆಟ್ಗೋಸ್ಕರ ಅಂದ್ರೆ ನೀವು ಕಾಲೇಜ್ ಡೇಸ್ ಅಲ್ಲೇ ಓದ್ಕೊಳಕ್ ಸ್ಟಾರ್ಟ್ ಮಾಡಿದ್ರಾ ಅಥವಾ ಯಾವ ಟೈಮಲ್ಲಿ ನೀವು ಓದೋಕೆ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಸ್ಟಾರ್ಟ್ ಮಾಡಿದ್ರಿ ಅಂದ ಕೂಡಲೇ ಸರ್ ನಾನು ಓದೋದೆಲ್ಲೂ ಬಿಟ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಂದ್ರೆ ನಾನು ಅದೇ ಹೇಳೋದು, ಈ ವಿಡಿಯೋದಿಂದ ಎಷ್ಟು ಜನ ಮೋಟಿವೇಟ್ ಆಗ್ತಾರೆ, ಎಷ್ಟು ಜನ ಡಿಮೋಟಿವೇಟ್ ಆಗ್ತಾರೆ ನನ್ಗೆ ಗೊತ್ತಿಲ್ಲ. ಕಾರಣ ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ ಇವ್ರು ಮುಂಚೆಯಿಂದ ಓದ್ತಿದ್ದಾರೆ, ಸೊ ಅದಕ್ಕಾಗಿ ಇವ್ರದಾಗಿದೆ ಅಂತ. ನಾನು ಓದೋದು ಯಾವ್ದೋ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಿಟ್ಟಿಲ್ಲ. ಆದ್ರೆ ನಾನು ನಾರ್ಸೆಟ್ಗಂತ ಯಾವಾಗ್ಲೂ ಪ್ರಿಪೇರ್ ಮಾಡಿಲ್ಲ. ನಾನು ಏನ್ ಅನ್ಕೊಂಡಿದ್ದೆ, ನಾನು MSc ಮಾಡ್ಬೇಕು, ಸೊ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ನಾನು ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕು ಅಂತ. ನಾನು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು 4th ಇಯರ್ ಅಲ್ಲಿ ಒಂದು ಡೆಫಿನಿಷನ್ ಓದ್ತಾ ಇದ್ದೆ. ವಾಟ್ ಈಸ್ ಲೇಬರ್ ಅಂತ ಕೇಳಿದಾಗ ನಾನು ದ ಲೇಬರ್ ಇಸ್ ದ ಸೀರೀಸ್ ಆಫ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಅನ್ ಆರ್ಡರ್ ಟು ಎಕ್ಸ್ಪೆಲ್ ದ ಪ್ರಾಡಕ್ಟ್ ಆಫ್ ಕನ್ಸೆಪ್ಷನ್ ಇನ್ ಟು ದ ಎನ್ವೈರನ್ಮೆಂಟ್. ಹಂಗಂದ್ರೆ ನನ್ನ ಅರವಳಿಗೆಗೆ ಹೆಂಗ್ ತೋರ್ಸಿತ್ತು ನಾನು ಹಂಗ್ ಓದ್ತಾ ಇದ್ದೆ. ಅಂದ್ರೆ ಅದನ್ನ ಯಾರಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನೋ ಸೆಕೆಂಡರಿ, ಅದು ನನಗೆ ಮೊದಲು ಅರ್ಥ ಆಗ್ಬೇಕು. ಹಂಗಂದ್ರೆ ನಾನು ಒಬ್ಬ ಎಲಿಜಿಬಲ್ ಟೀಚರ್ ಆಗ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು. ಸೊ ಅವಾಗಿಂದನೂ ಅದು ನನ್ ಹುಚ್ಚು. ಅದು ಯಾರು ಹೇಳ್ತಾರೋ ಬಿಡ್ತಾರೋ ನಾನು ಡಿಟೇಲ್ ಆಗಿ ಓದ್ತಾ ಇದ್ದೆ. ಇನ್ ನಾರ್ಸೆಟ್ ಪ್ರಿಪರೇಷನ್ ಅಂತ ಬಂದ್ರೆ ಅವ್ರು 6 ತಿಂಗಳು ಇತ್ತು, ಇನ್ನೇನು 5-6 ತಿಂಗಳು ಇತ್ತು ನಮ್ 4 ವರ್ಷ ಕಂಪ್ಲೀಟ್ ಆಗೋದ್ರಲ್ಲಿ ಸರ್. ಅವಾಗ ಅವ್ರು ಬಂದಾಗ ಹೌದು ಇನ್ನೇನ್ ನಾನು ಇದೇ ಈ ವೇ ಇಂದ ಓದ್ತಿದ್ದೇನಲ್ವಾ, ಇದನ್ ಬಿಟ್ಬಿಟ್ಟು ಜಸ್ಟ್ ಇವ್ರು ಹೇಳಿರೋ ಪ್ರಕಾರ ಎಕ್ಸಾಮ್ ಏನ್ ಬೇಕು, ಒಂದು ಕ್ರೈಟೇರಿಯಾ ಅಂತ ಇರುತ್ತೆ ಎಕ್ಸಾಮ್ ಅಂತಂದ್ರೆ. ಕೆಲವೊಂದು ಪಾಯಿಂಟ್ಸ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಂಗಂತ ಹೇಳಿದ್ರೆ ಲಾಸ್ಟ್ ನನ್ ಫೈನಲ್ ಇಯರ್ ಇರ್ಬೇಕಾದ್ರೆ ಒಂದು 6 ತಿಂಗಳಕ್ಕಿಂತ ಮುಂಚೆ ಜಾಸ್ತಿ ಓದಕ್ ಸ್ಟಾರ್ಟ್ ಮಾಡಿದೆ. ಈ ಪಾಯಿಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು ಸರ್. ಅಂದ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ತರ ಓದಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು ಸರ್. ಓಕೆ, ಈಗ ನೀವು ಕೋಚಿಂಗ್ ಅಂತ ರಾಜಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ಸೊ ರಾಜಸ್ಥಾನ ಕೋಚಿಂಗ್ ಅನ್ನ ನಿಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಓಕೆ, ಅಲ್ಲಿ ನೀವು ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ? ಸರ್ ಕೋಚಿಂಗ್ ಅದೇ ನಮ್ ಸೀನಿಯರ್ ಬಂದ್ ಹೇಳಿದ್ರು. ಅವರು ತುಂಬಾ ವೇಸ್ ಹೇಳಿದ್ರು, ವಿತೌಟ್ ಕೋಚಿಂಗ್ ಹೆಂಗ್ ಮಾಡ್ಬೋದು, ವಿತ್ ಕೋಚಿಂಗ್ ಹೆಂಗ್ ಮಾಡ್ಬೋದು ಅಂತ. ಅವರು ಯಾಕೆ ವೇಸ್ ಎಕ್ಸಾಂಪಲ್ ಕೊಟ್ರಂದ್ರೆ ಎಲ್ಲರೂ ಒಂದೇ ಫ್ಯಾಮಿಲಿಗೆ ಬಿಲಾಂಗ್ ಆಗಿರಲ್ಲ, ಎಲ್ರಿಗೂ ಸೇಮ್ ಪರಿಸ್ಥಿತಿ ಇರಲ್ಲ. ಸೊ ಅದ ಕಾರಣ ಕೋಚಿಂಗ್ ಹೋದ್ರೆ ನಿಮ್ಗಿರೋ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಲಿಸ್ಟ್ ಮಾಡಿ ಹೇಳಿದ್ರು ಅವರು. ಅವಾಗ ನಾನೇನ್ ಅನ್ಕೊಂಡೆ, ನಾನು ಮುಂಚೆಯಿಂದ ಹಾಸ್ಟೆಲ್ ನಲ್ಲಿ ಓದಿರೋದ್ರಿಂದ ನನಗೆ ಹಾಸ್ಟೆಲ್ ಎನ್ವೈರನ್ಮೆಂಟ್ ತುಂಬಾ ಕನ್ವೀನಿಯಂಟ್ ಆಗಿತ್ತು ಓದೋದಕ್ಕೆ. ಆಮೇಲೆ ನಾನು ಕೆಲವೊಂದ್ಸಲ ಅನ್ಕೊಂಡೆ ಇಲ್ಲ ನಮ್ಮ ಊರಲ್ಲೇ ಇಲ್ಲ ಅಂತಂದ್ರು ಬಿ ಅಲ್ಲೇ ಬೆಳಗಾವಿಯಲ್ಲೇ ಪಕ್ಕದ ಪಟ್ಟಣದಲ್ಲೇ ಓದಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಇರೋ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ ನಂಗೆ ಎಕ್ಸಾಮ್ ಸೆಂಟರ್ಸ್ ಎಲ್ಲ ದೂರ ಆಗ್ತಿತ್ತು ಸರ್. ನನ್ಗೆ ಮೇನ್ ಇಂಟೆನ್ಷನ್ ಇದ್ದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಜಾಬ್ ತಗೊಳ್ಬೇಕು. ಅದು ಎಲ್ಲಾದ್ರೂ ಸರಿ ಆಲ್ ಓವರ್ ಇಂಡಿಯಾ ಅಲ್ಲಿ ಸರ್. ನಾನು ಜಮ್ಮು ಕಾಶ್ಮೀರ ಹಾಕಿದ್ರು ಹೋಗೋದಕ್ಕೆ ರೆಡಿ ಆಗಿದ್ದೆ. ಸೊ ನನ್ಗೆ ಎಕ್ಸಾಮ್ ಬರೆಯೋದಕ್ಕೆ ಮ್ಯಾಕ್ಸಿಮಮ್ ಸೆಂಟರ್ಸ್ ಸಮೀಪ ಅಂತ ಇರೋದು ರಾಜಸ್ಥಾನಕ್ಕೆ ಹೋದ್ರೆ ಅಲ್ಲಲ್ಲೇ ಸೆಂಟರ್ಸ್ ಬರ್ತಿತ್ತು. ಕರ್ನಾಟಕದಲ್ಲಿ ಪ್ರತಿ ಸತಿ ಬೆಂಗಳೂರೇ ನಾವು ಚೂಸ್ ಮಾಡ್ಬೇಕು. ನನ್ನ ನಾನಿರೋ ಪ್ಲೇಸ್ ಇಂದ ಅದು 8 hours ಜರ್ನಿ ಸರ್. ಪ್ರತಿ ಸತಿ ನಮ್ಮ ಮನೆಯವರು ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಅದನ್ನ. ಒಬ್ಳೆ ಅಂತ ನನ್ನ ಒಬ್ಬಳನ್ನ ಕಳಿಸ್ತಾನೂ ಇರ್ಲಿಲ್ಲ. ಸೊ ನಾನು ಇನ್ನೊಬ್ಬರ ಮೇಲೆ ರಿಲೈ ಆಗಕ್ಕೂ ಹೋಗ್ಲಿಲ್ಲ. ಯಾಕಂದ್ರೆ ಯಾರೋ ಬರ್ತಾರೆ, ನನ್ ಫ್ರೆಂಡ್ಸ್ ಇದಾರೆ, ನಮ್ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗ್ಬೋದು ಅಂತ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಎಲ್ಲಾ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್. ಸೊ ಅದನ್ನ ಕೆಲವೊಂದು ಪಾಯಿಂಟ್ಸ್ ನಮ್ದು ಗ್ರೋತ್ ಮೇಲೆ ಹ್ಯಾಂಪರ್ ಆಗೋಕೆ ನಾವು ಆ ಟೈಮಲ್ಲಿ ಬಿಡಕ್ ಆಗಲ್ಲ. ಸೊ ಅದೊಂದ್ ಥಿಂಗ್ ಇಂದ ನಾನು ಅಲ್ಲಿ ಹೋದ್ರೆ ಜಾಸ್ತಿ ನನ್ಗೆ ಕನ್ವೀನಿಯಂಟ್ ಆಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೆ ನಾನು ಕೋಚಿಂಗ್ ನ ಅದೇ ಒಂದು ರೀಸನ್ಗೆ ಚೂಸ್ ಮಾಡಿದ್ದು. ಎಕ್ಸಾಮ್ ಸೆಂಟರ್ಸ್ ನಿಯರ್ ಆಗುತ್ತೆ ಮತ್ತೆ ಯಾವಾಗ್ಲೂ ನನಗೆ ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಜೈಪುರ್ನ ಚೂಸ್ ಮಾಡಿದೆ ಸರ್. ಜೈಪುರ. ಅಲ್ಲಿ ನಿಮಗೆ ಏನಾದ್ರು ಕಷ್ಟ ಆಯ್ತಾ ಕೋಚಿಂಗ್ ಮಾಡುವಾಗ? ಏನಾದ್ರು ಕಷ್ಟ ಆಯ್ತಾ? ಐ ಮೀನ್ ಫುಡ್ ಆಗಿರ್ಬೋದು ಅಥವಾ ಅಕೊಮಡೇಷನ್ ಆಗಿರ್ಬೋದು, ಕ್ಲಾಸಸ್, ಲ್ಯಾಂಗ್ವೇಜಸ್ ಆಗಿರ್ಬೋದು, ಏನಾದ್ರು ಕಷ್ಟ ಅನಿಸ್ತಾ? ಸರ್ ಫುಡ್ ಅಂತ ಬಂದ್ರೆ
ಅಡ್ಜಸ್ಟ್ ಮಾಡ್ಕೊಳಕ್ ಆಗದೆ ಇರೋಷ್ಟು ಏನ್ ಕಷ್ಟ ಆಗ್ಲಿಲ್ಲ. ಡಿಫ್ರೆನ್ಸ್ ಅಂತ ಇತ್ತು, ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ರೈಸ್ ಮೇಲೆ ರಿಲೈ ಆಗಿರೋದ್ರಿಂದ ಅಲ್ಲಿ ಅವರು ಮೇನ್ ಸೋರ್ಸ್ ಜಾಸ್ತಿ ವೀಟ್ ಬೇಸ್ಡ್ ಫುಡ್ ಆಗಿತ್ತು. ಸೊ ಡಿಫರೆನ್ಸ್ ಇತ್ತು. ನನಗೂ ಅಷ್ಟು ಅಡಾಪ್ಟ್ ಆಗಲಿಕ್ಕೆ ಪ್ರಾಬ್ಲಮೇ ಆಯ್ತು, ಬಟ್ ಅಷ್ಟು ಟಾಲರೇಟೇಬಲ್ ಇತ್ತು, ಏನ್ ತುಂಬಾನೇ ನಂಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಇನ್ನು ಎನ್ವೈರ್ಮೆಂಟ್ ತುಂಬಾ ನಂಗೆ ಪ್ರಾಬ್ಲಮ್ ಅನಿಸಿದ್ದು ಅಂತಂದ್ರೆ ಅಲ್ಲಿ ಎಕ್ಸ್ಟ್ರೀಮ್ ಎನ್ವೈರ್ಮೆಂಟ್ಸ್, ಯಾವ ಚಳಿ ಆಗ್ಲಿ ಬೇಸಿಗೆ ಆಗ್ಲಿ ಎಕ್ಸ್ಟ್ರೀಮ್ ಇರೋದ್ರಿಂದ ಸ್ವಲ್ಪ ಹೆಲ್ತ್ಗೆ ಎಫೆಕ್ಟ್ ಆಯ್ತು. ಅದನ್ನ ಬಿಟ್ರೆ ಬೇರೆ ಏನ್ ನನ್ಗೆ ಆಗ್ಲಿಲ್ಲ ಸರ್, ಯಾಕಂದ್ರೆ ನಂಗೆ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ. ನಂಗೆ ಹಿಂದಿ ಮುಂಚೆ ಚೆನ್ನಾಗಿ ಗೊತ್ತಿರೋದ್ರಿಂದ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ. ಉಳಿದಿದ್ ಯಾವ್ದು ನಾವು ಓದ್ಬೇಕು ಅಂತ ಕುಳಿತ್ರಿ ಸರ್, ಬೇರೆ ಯಾವ ಫ್ಯಾಕ್ಟರ್ಸ್ ನಮ್ಗೆ ಅಷ್ಟು ಅಫೆಕ್ಟ್ ಆಗ್ತಾವಂತ ಅನ್ಸಲ್ಲ ಸರ್. ಈಗ ನನ್ನ ಕ್ವಶನ್ ಏನು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಯಾವುದೇ ಸರಿಯಾದ ಕೋಚಿಂಗ್ ಸೆಂಟರ್ ಇಲ್ಲ. ನಮ್ಮ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಯಾವುದೇ ಸರಿಯಾದ ಕೋಚಿಂಗ್ ಸೆಂಟರ್ಗಳಿಲ್ಲ. ಸೊ ತುಂಬಾ ಜನ ನನಗೆ ಪರ್ಸನಲ್ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಬೆಂಗಳೂರಲ್ಲಿ ಯಾವ್ದಾದ್ರು ಸೆಂಟರ್ ಇದೆ, ಬೆಂಗಳೂರಲ್ಲಿ ಯಾವ್ದು ಸೆಂಟರ್ ಇದೆ ಅಂತ. ಸೊ ನಾನು ಕರೆಕ್ಟಾಗಿ ಸಜೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ನೀವು ಜಸ್ಟ್ ಕೋರ್ಸ್ ಮುಗಿದು ಒಂದೇ 2-3 ಮಂತ್ಸ್ಗೆ ನೀವು ಆಲ್ರೆಡಿ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಲ್ತ್ಕೊಂಡ್ಬಂದು ಒಂದೇ ಅಟೆಂಪ್ಟ್ ಅಲ್ಲಿ ನೀವು NARCET 4 ಕ್ರ್ಯಾಕ್ ಮಾಡಿದಿರಾ. ಅದು 174 ಆಲ್ ಇಂಡಿಯಾ ರ್ಯಾಂಕ್ 174 ಅಲ್ಲಿ ಕ್ರ್ಯಾಕ್ ಮಾಡಿದಿರಾ. ಸೊ ನನ್ನ ಇದೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಈಗ ಬೇರೆ ರಾಜ್ಯಕ್ಕೆ ಅಂದ್ರೆ ನಮ್ಮ ಕೆಲವು ಕಡೆ ಪೇರೆಂಟ್ಸ್ ಕಳಿಸಲ್ಲ ಮಕ್ಕಳಿಗೆ, ಓಕೆನಾ. ಸೊ ಕೆಲವರಿಗೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಅಷ್ಟು ದೂರ ಹೋದ್ರೆ ಹೆಂಗೆ, ಅದೇ ನಾನು ಹೇಳಿದ್ನಲ್ಲ, ಫುಡ್ ಆಗಿರಬಹುದು, ಅಕೊಮಡೇಷನ್ ಆಗಿರ್ಬೋದು, ಅದೆಲ್ಲ ಕಷ್ಟ ಅಂತ ಅನ್ಸುತ್ತೆ. ಸೊ ಅವರಿಗೆ ಕಿವಿ ಮಾತು ಏನ್ ಹೇಳ್ತಾರೆ ಅಂದ್ರೆ, ಹೋಗಬಹುದಾ, ಇಲ್ಲ ನಮ್ಮಲ್ಲೇ ನಾವೇ ಸ್ವಂತ ಓನ್ ಓದ್ಬೋದಾ, ಅಥವಾ ಕೋಚಿಂಗ್ ಹೋದ್ರೆ ಒಳ್ಳೇದಾ, ಎಷ್ಟೇ ದೂರ ಆದ್ರೂ ಸರಿ ಪರವಾಗಿಲ್ಲ, ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀರಾ, ಅಥವಾ ಯಾವ ತರ? ಅಂದ್ರೆ ಸರ್, ಕೆಲವೊಬ್ರು ಯಾವ ಕಾರಣಕ್ಕೆ ಅವ್ರು ರಾಜ್ಯ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತಂದ್ರೆ ಕೆಲವೊಬ್ರದ್ದು ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ. ಇನ್ ಕೆಲವೊಬ್ರು ನಾನು ಅಲ್ಲಿ ಹೋಗಿ ಹೊಂದ್ಕೊಳ್ಳೋದಿಲ್ವೇನೋ ಅಂತ ಅವ್ರ ಮೈಂಡ್ ಸೆಟ್ ಅಲ್ಲೇ ಇರುತ್ತೆ. ಅವ್ರದೇ ಆದ ಪರ್ಸನಲ್ ರೀಸನ್ಸ್ ಇರುತ್ತೆ. ನಾನು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾರು ಫ್ಯಾಮಿಲಿ ಇಶ್ಯೂಸ್ ನ ಮುಂದೆ ಇಟ್ಕೊಂಡು ನೋಡ್ತಿರ್ತಾರೋ ಅವ್ರಿಗೆ ನಾವ್ ಒಂದು ವರ್ಷ ಇಡೀ ಎಲ್ಲ ಇಲ್ಲಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಅರ್ನ್ ಮಾಡೋದನ್ನ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ನಾವ್ 1 ಮಂತ್ ಅಲ್ಲಿ ಅದನ್ನ ರೀಗೇನ್ ಮಾಡ್ಬೋದು ಅಂತ. ಅದು ಫ್ಯಾಮಿಲಿ ಇಶ್ಯೂಸ್ ನ ನಾವು ಮುಂದೆನೆ ತರ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋತ ನಾವ್ ಇಲ್ಲೇ ಕುತ್ಕೊಂಡು ಸ್ಟಡಿ ಮಾಡಿದ್ರೆ ಎಲ್ಲೋ ಅದು ನಮ್ ಪ್ರೋಗ್ರೆಸ್ಗೆ ಎಫೆಕ್ಟ್ ಆಗ್ಬಹುದೇನೋ. ಕೆಲವೊಂದ್ ಟೈಮ್ ನಮ್ಮನ್ನ ನಾವು ಫ್ಯಾಮಿಲಿಯಿಂದ ದೂರ ಇಟ್ಟು ಫ್ಯಾಮಿಲಿಗೋಸ್ಕರನೇ ನಾವು ಕೆಲವೊಂದನ್ನ ಸಾಧಿಸ್ಬೇಕಾಗತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಎರಡನೇದು, ಫ್ಯಾಮಿಲಿಯಿಂದ ಲೈಕ್ ದೂರ ಹೋಗ್ಬಿಟ್ರೆ ಮಾಡಕ್ ಆಗೋದಿಲ್ವೇನೋ ಅಂತ ಇಶ್ಯೂಸ್ ಎಲ್ಲ ತಗೊಂಡ್ರೆ, ಅದು ಓದೋರು ಎಲ್ಲಿ ಹೋದ್ರು ಓದ್ತಾರೆ, ಅದ್ ಮೈಂಡ್ ಸೆಟ್ ನಮ್ಮಲ್ಲಿ ಇರ್ಬೇಕಷ್ಟೇ. ನಮ್ಗೆ ಯಾರು ಕಾನ್ಸ್ಟೆಂಟ್ ಮೋಟಿವೇಶನ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ಅದ್ ಮೋಟಿವೇಶನ್ ನಮ್ಮಲ್ಲಿ ಇರ್ಬೇಕಷ್ಟೇ. ಇನ್ನು ಅಲ್ಲಿ ಹೋದ್ರೆ ನಮ್ಗೊಂದು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಸಿಗುತ್ತೆ. ನಮ್ಮ ಪಕ್ಕದವ್ರು ಇರೋರೆಲ್ಲ ಓದ್ತಿರ್ತಾರೆ. ಸೊ ಅವಾಗ ನಮ್ಗೂ ಇನ್ನೂ ಹೆಚ್ಚು ನಾವು ಓದ್ಬೇಕು, ನಾವೆಲ್ಲೋ ಲ್ಯಾಗ್ ಆಗ್ತಿದ್ವೇನೋ, 1 hour ಜಾಸ್ತಿ ನಿದ್ದೆ ಮಾಡಿದ್ರೆ ನಾವೆಲ್ಲೋ ಹಿಂದ್ ಬೀಳ್ತೀವೇನೋ ಅನ್ನೋ ಒಂದು ಪಾಸಿಟಿವ್ ಸ್ಟ್ರೆಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಒಳ್ಳೇದು. ಕೆಲವೊಂದು ಸಂದರ್ಭದಲ್ಲಿ ಅದ್ ಅದೇ ನಮ್ಮನ್ನ ಪುಷಪ್ ಮಾಡುತ್ತೆ ಅಂತ ಅನ್ಕೊಳ್ತೀನಿ ಸರ್. ಈಗ ನಾವು KNU ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ದು ಕೂಡ ಅದೇ ಉದ್ದೇಶ, ಅಂದ್ರೆ ನಮ್ಮ ಕನ್ನಡಿಗರು ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಬೇಕು. ಸೊ ಅದರಿಂದ ಸ್ವಲ್ಪ, ಯಾಕಂದ್ರೆ ತುಂಬಾ ಬೇರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅನ್ನು ಯಾರು ತಗೊಂತಿದಾರೆ ಅಂತಂದ್ರೆ ಎಲ್ಲ ನಾರ್ತ್ ಅವ್ರು ತಗೊಂತಿದ್ದಾರೆ. ಸೊ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕದವರು ಆದಷ್ಟು ತಗೊಬೇಕು. ತುಂಬಾ ಜನ ನರ್ಸಿಂಗ್ ಮಾಡ್ತಾರೆ, ಬಟ್ CHO ಅಂತ ಹೋಗ್ತಾರೆ, ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಅಂತ ಹೋಗ್ತಾರೆ, ಓಕೆನಾ. ಸೊ ಅದು ಆಗ್ಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಅತ್ಯುತ್ತಮ ಸಂಬಳ ಇದೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಈಗ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, KNU ಅಕಾಡೆಮಿ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು, ಯಾರು ಹೇಳಿದ್ರು? ಅಂದ್ರೆ ಸರ್, ನಾನು ರಾಜಸ್ಥಾನ್ ಕೋಚಿಂಗ್ ಅಲ್ಲಿ ಇರುವಾಗ ಅಲ್ಲೊಬ್ರು ಅಂದ್ರೆ ಸಹಪಾಠಿಗಳಾಗಿ ಬಂದಿದ್ರು. ಅವರು ಕೋಚಿಂಗ್ ತಗೊಳಕ್ಕೆ ಬಂದಿದ್ರು. ಅವರು ಹೀಗೆ, ಅವ್ರ ಹೆಸರು ಅನಿತಾ ಕುಂಬಾರ್ ಅಂತ. ಅವರು ಪ್ರೆಸೆಂಟ್ಲಿ ಅವ್ರಿಗೆ ನರ್ಸಿಂಗ್ ಆಫೀಸರ್ ಮಂಗಳಗಿರಿಯಲ್ಲಿ ಆಗಿ ವರ್ಕ್ ಮಾಡ್ತಿರೋದು. ನಾವು ಹೀಗೆ ಜನರಲ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ, ನಮ್ ಕರ್ನಾಟಕದಲ್ಲಿ ಯಾವ್ದು ಸೆಂಟರ್ ಇಲ್ಲ ನೋಡ್ರಿ, ಇಲ್ಲಾಂದ್ರೆ ನಾವ್ ಇಷ್ಟು ದೂರ ಬರ್ಬೇಕಾಗ್ತಿರ್ಲಿಲ್ಲ, ಅಲ್ಲೆಲ್ಲೋ ಮಾಡ್ಕೊಳ್ತಿದ್ವಿ ಅಂತ ಹೇಳ್ಬೇಕಾತಂದ್ರೆ, ಇಲ್ಲ ಒಂದ್ ಗ್ರೂಪ್ ಇದೆ ನಮ್ದು ಕರ್ನಾಟಕದ್ದು, ಆದ್ರೆ ಕೋಚಿಂಗ್ ಸೆಂಟರ್ ಇಲ್ಲ. ಬಟ್ ಆ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಏನ್ ಅವಶ್ಯಕತೆ ಇದೆ, ಸ್ಟಡಿ ಮೆಟೀರಿಯಲ್ಸ್ ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಡೈಲಿ ಕ್ವಿಜ್ ಕೂಡ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅವರೇ ನಂಗೆ ಆಡ್ ಮಾಡಿದ್ರು ಸರ್. ಅದಾದ್ಮೇಲೆ ನೋಡ್ತೀನಿ, ಅದ್ರಲ್ಲಿ ಕ್ವಿಜ್ ಎಲ್ಲ ನಡೆಸ್ತಿರೋರು ನಮ್ ಸೀನಿಯರ್ಸೇ ಆಗಿರ್ತಾರೆ. ಅದು ನಮ್ಗೆ ಅಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ನಾನು ಕೂಡ ಡೈಲಿ ಕ್ವಿಜ್ ಕೂಡ ಕೊಡ್ತಿದ್ದೆ ಸರ್ ಆ ಗ್ರೂಪ್ ಅಲ್ಲಿ. ಅದಾದ್ಮೇಲೆ ನಂಗೆ ಗೊತ್ತಾಗಿದೆ ಸರ್ ಅದು. ಓಕೆ, ಇನ್ನೊಂದು ನಾನೇನ್ ಕೇಳ್ಪಟ್ಟೆ ಅಂದ್ರೆ, ಈಗ ನಿಮ್ಮ ಕ್ಲಾಸ್ ಅಲ್ಲಿ ನಿಮ್ ಬ್ಯಾಚ್ ಇಂದ NARCET 4 ಅಲ್ಲಿ ಕ್ರ್ಯಾಕ್ ಮಾಡಿದ್ ಇಬ್ರೆ, ಅದ್ರಲ್ಲಿ ನೀವೊಬ್ರು, ಇನ್ನೊಬ್ರು ನಿಮ್ ಫ್ರೆಂಡ್ ಒಬ್ರು ಅಂತ ಹೇಳಿದ್ರೆ, ಸೊ ಯಾಕೆ ಇನ್ನು ಉಳಿದವರು
ಜಸ್ಟ್ ನಿಮ್ಮ ಕಾಲೇಜ್ ಅಂತಲ್ಲ, ನಮ್ಮ ಕರ್ನಾಟಕದವ್ರು ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮೈಂಡ್ ಮಾಡಲ್ಲ, ಅವ್ರಿಗೆ ಯಾಕೆ ಆಸಕ್ತಿ ಬರ್ತಾ ಇಲ್ಲ, ಅದ್ರದ್ದು ಏನಾರು ಕಾರಣ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಅಥವಾ ಇಂಟ್ರೆಸ್ಟ್ ಇಲ್ವಾ ಅಥವಾ ಮನೇಲಿ ಕಳಿಸ್ತಾ ಇಲ್ವಾ, ಯಾವ ಉದ್ದೇಶದಿಂದ ತುಂಬಾ ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂದ್ರೆ ನಿಮ್ಮ ಸಹಪಾಠಿಗಳನ್ನು ನೋಡಿ ನಿಮ್ಗೆ ಏನ್ ಅನ್ಸಿದೆ ಅಂತ ಹೇಳಿ. ಸರ್, ಉದ್ದೇಶ ಅಂದ್ರೆ ಮೊದಲಿಗೆ ಪ್ರಚಾರ ಅನ್ಬೋದು. ಮೊದಲು ಸೆಂಟ್ರಲ್ ಗೌರ್ಮೆಂಟ್ಗಳ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಗೊತ್ತಿದ್ರು ನಮ್ಮಲ್ಲಿ ಯಾರೋ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಸೆಲೆಕ್ಟ್ ಆಗಿ ನಮ್ ಕಣ್ ಮುಂದೆನೆ ಸಕ್ಸಸ್ಫುಲ್ ಆಗಿ ಜಾಬ್ ಮಾಡೋರು ಅಷ್ಟಾಗಿ ಇರ್ಲಿಲ್ಲ ಕೂಡ. ಇವಾಗ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ ನಮ್ಗೆ. ಆ ಸ್ಟೇಟ್ ಅಲ್ಲೂ ನಮ್ಮವ್ರು ಇದ್ದಾರೆ, ಈ ಸ್ಟೇಟ್ ಅಲ್ಲೂ ನಮ್ ಕಾಲೇಜಿಂದ ಸೆಲೆಕ್ಟ್ ಆಗೋರು ಇದ್ದಾರೆ. ಅಲ್ಲೂ ಸಂಬಳ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಹೊಂದ್ಕೊಳ್ಬಹುದು, ಫ್ಯಾಮಿಲಿನ ಅಲ್ಲೂ ಬಿಲ್ಡ್ ಮಾಡ್ಕೊಳ್ಬಹುದು ಅನ್ನೋ ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಇರ್ಲಿಲ್ಲ. ಅಂದ್ರೆ ಯಾರು ಅಥೆಂಟಿಕ್ ಆಗಿ ಹೋಗಿ ಮಾಡಿರೋರು ಇರ್ಲಿಲ್ಲ. ಸೊ ಇವಾಗ ಅಂತ ಎಕ್ಸಾಂಪಲ್ಸ್ ನಾವು ಸಾಕಷ್ಟು ನೋಡ್ಬಹುದು. ಅದೊಂದು ಪ್ರಚಾರ ಒಂದು. ಇನ್ನೊಂದು ಅವ್ರವ್ರ ಮಾಹಿತಿ ಕೊರತೆ ಸರ್. ಮತ್ತೆ ಅವ್ರವ್ರ ಅನುಕೂಲತೆ ಅಂತ ಹೇಳ್ಬೋದು ಸರ್. ಕೆಲವೊಬ್ರು ಅವರ ಮನೆ ಪರಿಸರಕ್ಕೆ ಅನುಸಾರ ಇರ್ತಾರೆ, ಅವ್ರಿಗೆ ಅದಕ್ಕೆ ಒಪ್ಕೊಂಡಿರ್ತಾರೆ. ಅವ್ರು ಬೇರೆ ಕಡೆ ಹೋಗೋ ಮನಸ್ಥಿತಿ ಇಲ್ಲದೆ ಇರೋರು ಇರ್ಬೋದು. ಇನ್ನು ಕೆಲವೊಬ್ರು ತುಂಬಾ ಕಠಿಣ ಇರ್ಬೋದೇನೋ, ಬಿಡಪ್ಪ ಅದಕ್ಕೆ ತುಂಬಾ ಪರಿಶ್ರಮ ಬೇಕೇನೋ ಅನ್ಕೊಂಡು ಇನ್ನ ನಾವು ಇನ್ನಿಷ್ಟು 4 ವರ್ಷ ಸುಮ್ನೆ ಹಾಳು ಮಾಡಿದ್ವಿ, ಈಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಏನೋ ಆಗಲ್ವೇನೋ, ಅದಕ್ಕೆ ತುಂಬಾ ಇನ್ನೂ ಜಾಸ್ತಿ ಎಫರ್ಟ್ ಏನೋ ಹಾಕ್ಬೇಕೇನೋ, ಇಷ್ಟೆಲ್ಲ ನಮ್ ಕೈಲಿ ಓದಕ್ ಆಗಲ್ಲ ಅನ್ಕೊಂಡಿರೋರು ಇರ್ತಾರೆ. ಅದಕ್ಕೆ ಬೇರೆ ಬೇರೆ ಅವರು ಪರ್ಸನಲ್ ರೀಸನ್ಸ್ ಇರ್ಬೋದು ಅಂತ ಅನ್ಕೊಳ್ತೀನಿ ಸರ್. ಅದರಲ್ಲಿ ಮುಖ್ಯವಾಗಿ ಮಾಹಿತಿ ಕೊರತೆ ಅಂತ ಹೇಳ್ಬೋದು. ಓಕೆ, ಈಗ ಮಾಹಿತಿ ಕೊರತೆ ಅದು 100% ಇದೆ ಗೊತ್ತು ನನಗೆ. ಯಾಕಂದ್ರೆ ನಾವೇ ಈಗ ನಮ್ಮ ಗ್ರೂಪ್ ಅಲ್ಲಿ ಪ್ರತಿದಿನ ಎಷ್ಟೊಂದು ಮಾಹಿತಿ ಕೊಟ್ಟರು ಕೂಡ ಮತ್ತೆ ಅದಕ್ಕೆ ಸರಿಯಾಗಿ ಅದನ್ನ ನಾವೊಂದು ಏನಾದ್ರು ಒಂದು ಇನ್ಫಾರ್ಮೇಶನ್ ಹಾಕಿರ್ತೀವಿ ಅಂತಂದ್ರೆ ಅದನ್ನ ಸರಿಯಾಗಿ ಓದಿರೋದಿಲ್ಲ. ಸುಮ್ಮನೆ ಮತ್ತೆ ಮೇಲೆ ಕ್ವಶನ್ ಮಾಡ್ತಾ ಇರ್ತಾರೆ. ನಮಗೆ ಸಮ್ ಟೈಮ್ ಏನಾಗುತ್ತೆ ಅಂತ ತಲೆ ಬಿಸಿ ಆಗೋಗುತ್ತೆ. ಇಷ್ಟು ಓದಕ್ಕಾಗಲ್ಲ ಇವರಿಗೆ, ಕನ್ನಡದಲ್ಲಿದ್ರು ಓದಕ್ಕಾಗಲ್ಲ, ಇಂಗ್ಲೀಷಲ್ಲಿದ್ರು ಅದನ್ನ ಕಂಪ್ಲೀಟ್ ಯಾವುದೇ ಒಂದು ನೋಟಿಫಿಕೇಶನ್ ಹಾಕಿದ್ರು ಕೂಡ ಕಂಪ್ಲೀಟ್ ಆಗಿ ಓದಲ್ಲ, ಅರ್ಧಂಬರ್ಧ ತಿಳ್ಕೊಂತಾರೆ, ಮತ್ತೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಸೊ ಇದು ಮಾಹಿತಿ ಕೊರತೆ 100% ಇದೆ. ಸೊ ನಾವ್ ಹೇಳೋದು ಏನಪ್ಪ ಅಂದ್ರೆ ಎಲ್ಲರೂ ಪ್ರತಿಯೊಬ್ರು ಕರೆಕ್ಟ್ 100% ಮಾಹಿತಿ ಏನಿದೆ ನಾವೇನು ಹಾಕಿರ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಓದ್ಬೇಕಾಗುತ್ತೆ ಒಂದು. ಓಕೆ, ಸೊ ಅದಾದ್ಮೇಲೆ ಅದು ಅರ್ಥ ಆಗಿಲ್ಲ ಅಂತಂದ್ರೆ ಕೇಳಬಹುದು. ಇನ್ನೊಂದೇನಪ್ಪಾ ಅಂತಂತಂದ್ರೆ ಈ ಕ್ವಶನ್, ನಿಮ್ ನೆಕ್ಸ್ಟ್ ಕ್ವಶನ್, ಈಗ ಆಲ್ರೆಡಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ BSc ಅಲ್ಲಿ ಇದ್ದಾರೆ ಹುಡುಗರು, ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೆ ನೀವೇನ್ ಹೇಳ್ತೀರಾ ಅಂದ್ರೆ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಾ ಅಥವಾ ಕೋರ್ಸ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ? ನಿಮ್ಮ ಅಭಿಪ್ರಾಯ ಏನು? ಎಕ್ಸಾಮ್ ಪ್ರಿಪೇರ್ ಆಗೋದು ದೊಡ್ಡ ವಿಷಯ ಅಲ್ಲ ಸರ್. ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಈಗಿನ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅವ್ರು ನನಗೂ ಸಾಕಷ್ಟು ಜನ ಯಾವ ಬುಕ್ ರೆಫರ್ ಮಾಡ್ಬೇಕು ಅಂತ ಕಾಲ್ ಮಾಡಿದಾಗ ನಂಗೆ ಆ ವಿಷಯದ ಬಗ್ಗೆ ತುಂಬಾ ಬೇಸರ ಅನ್ಸುತ್ತೆ ಸರ್. ಇವರು ಯಾವ ಬುಕ್ ರೆಫರ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ಈಗ ಏನ್ ತಿಳ್ಕೊಬೇಕು ಅನ್ನೋದನ್ನ ಮರಿತಿದ್ದಾರೆ ಸರ್. ಎಕ್ಸಾಕ್ಟ್ಲಿ. ಮತ್ತೆ ಸೋರ್ಸಸ್ ಜಾಸ್ತಿ ಹೋಗ್ತಾ ಆದಂಗೆ ಸರ್ ನಮ್ಗೆ ಕನ್ಫ್ಯೂಷನ್ ತುಂಬಾ ಆಗ್ತಾ ಹೋಗುತ್ತೆ ಸರ್. ಕ್ಲಾರಿಟಿ ಇರಂಗಿಲ್ಲ. ನಾವು ಈಗ ನಮ್ BSc ಅಲ್ಲಿ ಏನ್ ಸಿಲೆಬಸ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ನಮ್ ಮೈಂಡ್ ಎಷ್ಟು ಇನಫ್ ಅಂದ್ರೆ ಎಷ್ಟು ಕೆಪಾಬಿಲಿಟಿ ಇದೆಯೋ ಅಷ್ಟು ಇನಫ್ ಆಗಿ ಕೊಟ್ಟಿದ್ದಾರೆ ಸರ್ ಅವರು. ಸೊ ಮೊದಲು ಇರೋ ಟಾಪಿಕ್ ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದ್ರೆ ಸಾಲ್ವ್ ಮಾಡ್ಬೋದು. ನಮ್ ನರ್ಸಿಂಗ್ ಫೀಲ್ಡ್ ಗೆ ಎಷ್ಟು ನಾಲೆಜ್ ಬೇಕು ಅಷ್ಟು ನಾಲೆಜ್ ನಮ್ 4 ವರ್ಷದ ಎಲ್ಲಾ ಬುಕ್ಗಳಲ್ಲಿ ನಾವೇನ್ ಯೂಶುವಲ್ ರೆಫರ್ ಮಾಡೋ ಎಲ್ಲಾ ಬುಕ್ಗಳು ಇದೆ ಸರ್. ಅದಷ್ಟನ್ನೇ ಅವರು ಡೀಟೇಲ್ ಆಗಿ ಓದಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಇನ್ನು ನಾರ್ಸಲ್ ಪ್ರಿಪರೇಷನ್ ಬಂತಂದ್ರೆ ಇವುಗಳ ಜೊತೆಗೆ ಯಾವ್ದಾದ್ರು ಗ್ರೂಪ್ ಅಲ್ಲಿ, ಈಗ ನಮ್ ಕರ್ನಾಟಕದಿಂದ ನಮ್ KNU ಅಕಾಡೆಮಿ ಅಂತ ತಗೊಂಡ್ರೆ ಇವುಗಳಲ್ಲಿ ಬರೋ ಸಣ್ಣ ಒಂದು ಕ್ವಿಜ್ ಆಯ್ತು, ಕೆಲವೊಂದು ಕ್ವಶನ್ಸ್ ಆಯ್ತು, ಅವ್ನ್ ರೆಫರ್ ಮಾಡ್ಕೊಂತ ಹೋದ್ರೆ ಸಾಕು ಅನ್ಕೊಳ್ತೀನಿ ಸರ್. ಯಾಕಂದ್ರೆ ಥೆರಾಟಿಕಲ್ ಗಾಗಿ ಅವ್ರಿಗೆ ಈಗಾಗಲೇ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ಅನುಭವ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಹೆಂಗ್ ಬರ್ಬೋದು ಅಂತ ಕೇಳೋದಕ್ಕೆ ಒಂದು ಗ್ರೂಪ್ ಇರುತ್ತೆ. ಇನ್ನೊಂದು ಗ್ರೂಪ್ ಅವ್ರು ಫಾಲೋ ಮಾಡ್ಲಿ ಅವ್ರ ಇಷ್ಟ. ಬಟ್ ಮಲ್ಟಿಪಲ್ ಸೋರ್ಸ್ ಆಗೋದ್ರಿಂದ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಬೇರೆ ಯಾವುದೇ ಕ್ವಶನ್ ಆನ್ಸರ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬುಕ್ ತಗೊಳ್ಳೋದು ನಾನು ವೇಸ್ಟೇ ಅಂತ ಫೀಲ್ ಮಾಡ್ತೀನಿ. ಯಾಕಂದ್ರೆ 1,00,000 ಕ್ವಶನ್ ನಾವು ಸಾಲ್ವ್ ಮಾಡಿದ್ರು ಸರ್ ಸೇಮ್ ಕ್ವಶನ್ ಅಂತೂ ಎಲ್ಲೂ ಬಂದಿರಂಗಿಲ್ಲ. ಐಡಿಯಾಸ್ ಕಾನ್ಸೆಪ್ಟ್ ಕ್ಲಿಯರ್ ಇದ್ದು ಅಂತಂದ್ರೆ ಎಷ್ಟಾದ್ರೂ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. 100% ಥಿಯರಿ ಪರ್ಫೆಕ್ಟ್ ಇರ್ಬೇಕು ಅಂತ ನಿಮ್ಮ ಅನಿಸಿಕೆ. ಹೌದು, ಜಾಸ್ತಿ ಸೋರ್ಸಸ್ ನಮ್ಮ ಹತ್ರ ಇದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಇದನ್ನ ಓದ್ಬೇಕಾ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಗ್ರೂಪ್ಗಳು ಜಾಯ್ನ್ ಆಗ್ಬಿಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಸೋರ್ಸ್ ಅದನ್ನ ನೋಡ್ತೀವಿ, ಇದು ಚೆನ್ನಾಗಿದೆಯಲ್ಲ, ಇದು ಚೆನ್ನಾಗಿದೆ ಅಂತ ನಮ್ಗೆ ಎಲ್ಲ ಚೆನ್ನಾಗಿದೆ ಅಂತ ಕಾಣುತ್ತೆ. ಬಟ್ ನೀವು ಕೊನೆಗೆ ಯಾವ್ದು ಓದಲ್ಲ. ಇವ್ ನಾನು ಹಂಗೆ ಮಾಡ್ತಿದ್ದೆ ಮುಂಚೆ, ಎಲ್ಲ ಬುಕ್ಸ್ ತಗೊಂತ ಇದ್ದೆ, ಬಟ್ ಆ ಒಂದು ಬುಕ್ಸ್ ಅನ್ನು 100% ಕಂಪ್ಲೀಟ್ ಎಲ್ಲ ಪೇಜ್ ಓದ್ತಾ ಇರ್ಲಿಲ್ಲ.
ಸೊ ನೀವೇನ್ ಮಾಡ್ತೀರಾ, ನನಗೆ ತುಂಬಾ ಜನ ಕೇಳ್ತಾರೆ ಕ್ವಶನ್ ಕೂಡ, ಟಾರ್ಗೆಟ್ ಹೈ ಓದ್ಲಾ, ಮಿಷನ್ ಹೈ ಓದ್ಲಾ, PR ಯಾವ್ದೋ ಓದ್ಲಾ ಅಂತ. ನಾನು ಫಸ್ಟ್ ಅವ್ರಿಗೆ ಏನ್ ಕ್ವಶನ್ ಕೇಳ್ತೀನಿ ಅಂತಂದ್ರೆ, ಓಕೆ ಟಾರ್ಗೆಟ್ ಫಸ್ಟ್ ತಗೊಂಡಿದೆ ಅಂತಂದ್ರೆ ಎಲ್ಲಾ ಪೇಜಸ್ ಒಂದ್ ಪೇಜ್ ಬಿಡದಂಗ ನೀವು ಓದಿದ್ರ ಅಂತ ನಾನು ಕೇಳ್ತೀನಿ. ಯಾಕಂತಂದ್ರೆ ಅವ್ರು ಕಂಪ್ಲೀಟ್ ಮಾಡಿರಲ್ಲ ಅದನ್ನ, ಅವ್ರಿಗೆ ಆಲ್ರೆಡಿ ಬೋರ್ ಹೊಡೆದ್ಬಿಟ್ಟಿರುತ್ತೆ. ಸೊ ಈಗ ಒಂದು ಬುಕ್, ಇನ್ನೊಂದು ನಿಮ್ಮನ್ನು ಕೇಳಕ್ ಇಷ್ಟಪಡ್ತೀನಿ, ಈಗ ಒಂದು ಬುಕ್ ಓದ್ತಾ ಇರ್ತಾರೆ, ಆ ಬುಕ್ ಬೋರ್ ಹೊಡಿಯುತ್ತೆ ಅವ್ರಿಗೆ ಅಂತ ಅಂದ್ರೆ ಏನ್ ಮಾಡ್ಬೇಕು? ಈಗ ನನ್ನ ಹತ್ರ ಟಾರ್ಗೆಟ್ ಆಗಿದೆ, ನಾನು ಓದ್ತಾ ಇದ್ದೀನಿ, ಅದು ನನಗೆ ಬೋರ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಯಾವ ಬುಕ್, ಬೇರೆ ಬುಕ್ ಓದ್ಬೇಕಾ ಅಥವಾ ಅದರಲ್ಲೇ ಟಾಪಿಕ್ ಚೇಂಜ್ ಮಾಡೋದ್ಬೇಕಾ? ಯಾವ ರೀತಿ ಮಾಡಿದ್ರೆ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಬುಕ್ ಓದೋದಕ್ಕೆ ಅಂತ ನಿಮ್ಮ ಅಭಿಪ್ರಾಯ? ಬುಕ್ಸ್ ಚೇಂಜ್ ಮಾಡೋದ್ರಿಂದ ಏನು ಇನ್ನೊಂದ್ ಕಡೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಸುಳ್ಳು ಸರ್. ಫಸ್ಟ್ ಆಫ್ ಆಲ್ ಬುಕ್ಸ್ ಜಾಸ್ತಿ ರೆಫರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು 4th ಇಯರ್ ಅಲ್ಲಿ ಎಷ್ಟು ಬುಕ್ಸ್ ಇದೆ ಅಲ್ವಾ, ಅದು ಬುಕ್ ಮಾತ್ರ ಓದಿ. ಅದನ್ನ ಬಿಟ್ಟು ನೀವು ಯಾವ್ದಾದ್ರು ಬೇರೆ MCQ ಬುಕ್ ಅಂತ ಟ್ರೈ ಮಾಡ್ತಿದ್ರೆ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದ್ರಲ್ಲೂ ಒಂದು ಟಾಪಿಕ್ಗೆ ಸ್ಟಿಕ್ ಆನ್ ಆಗಿ, ಒಂದು ಸಬ್ಜೆಕ್ಟ್ ಅಂತ ಸ್ಟಿಕ್ ಆನ್ ಆದ್ರೆ ಒಂದು ಟಾಪಿಕ್ ಅಂತ ತಗೊಳ್ಳಿ. ನೀವು ಎಷ್ಟು ಸಿಸ್ಟಮೆಟಿಕ್ ಆಗಿ ಹೋಗ್ತೀರಾ ಅಷ್ಟು ಕ್ಲಿಯರ್ ಆಗಿ ನಿಮ್ದು ಡಿಟೇಲ್ ಆಗಿ ಮುಗಿಯತ್ತೆ ನಿಮ್ ಸ್ಟಡೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದ್ ಸ್ವಲ್ಪ ಓದ್ಬಿಟ್ಟು ಅದೊಂದ್ ಸ್ವಲ್ಪ ಓದ್ಬಿಟ್ಟು ಅಂತಂದ್ರೆ ಜಾಸ್ತಿ ಅದರಲ್ಲಿ ಮಿಸ್ ಆಗ್ತವೆ, ಟಾಪಿಕ್ಸ್ ಮಿಸ್ ಆಗ್ತವೆ. ಅದರಿಂದ ನಮ್ಗೆ ಲಾಸ್ ಅಂತ ಹೇಳಕ್ಕೆ. ಇಂಟ್ರೆಸ್ಟ್ ಮೈಂಡ್ ಬೇಸ್ಡ್. ಇದು ಈಗ ಯಾರೋ ಒಬ್ರು ಬೇರೆ ಟೆಕ್ಸ್ಟ್ ಬುಕ್ ದವರು ಕೆಲವೊಂದು ಪಾಯಿಂಟ್ಸ್ ನ ತೆಗೆದ್ಬಿಟ್ಟು ಹಾಕಿರ್ತಾರೆ, ಈ ಬುಕ್ ಅಲ್ಲಿ ಆ ಪಾಯಿಂಟ್ಸ್ ಇರಲ್ಲ. ನಮ್ಗೆ ಬೇರೆ ಬುಕ್ ನೋಡಿದ ತಕ್ಷಣ ಅನಿಸುತ್ತೆ ಅವ್ರು ತುಂಬಾ ಕೊಟ್ಟಿದ್ದಾರೆ, ಇವರು ಅಷ್ಟೆಲ್ಲ ಕೊಟ್ಟಿಲ್ಲ, ಇದನ್ನ ರೆಫರ್ ಮಾಡಿದ್ರೆ ಮೇ ಬಿ ನಮ್ಗೆ ಚಾನ್ಸ್ ಸಿಗುತ್ತೋ ಇಲ್ವೋ, ಸೆಲೆಕ್ಷನ್ ಆಗುತ್ತೋ ಇಲ್ವೋ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇವ್ರು ಕೊಟ್ಟಿಲ್ಲ ಅಂತ. ಅಷ್ಟು ನೆಸೆಸರಿ ಇರದೇ ಇರ್ಬೋದು ನಮ್ ನರ್ಸಿಂಗ್ಗೆ. ನಾವ್ ಮಾಡಿದ್ದು ನರ್ಸಿಂಗ್ ಅಲ್ವಾ, BSc ನರ್ಸಿಂಗ್ ಅಲ್ವಾ, ಅಷ್ಟು ನಮ್ಗೆ ನೆಸೆಸರಿ ಇಲ್ಲದೆ ಇರ್ಬೋದು. ಕೆಲವೊಂದು ಬುಕ್ ನವ್ರು ಜಾಸ್ತಿನೇ ಕೊಟ್ಟಿರ್ಬೋದು. ಅದಕ್ಕಾಗಿ ಈ ಕನ್ಫ್ಯೂಷನ್ ಸಾಲ್ವ್ ಮಾಡೋದಕ್ಕೆ ನಾನೇನು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ BSc ನರ್ಸಿಂಗ್ ಟೆಕ್ಸ್ಟ್ ಬುಕ್ ಓದಿ. ಅದರಲ್ಲಿ ನಮ್ಗೆ ನರ್ಸಿಂಗ್ ಎಷ್ಟು ಬೇಕು ಅಷ್ಟು ಅವ್ರು ಕೊಟ್ಟಿರ್ತಾರೆ. ನಮ್ ನರ್ಸಿಂಗ್ ಫೀಲ್ಡ್ ಅಲ್ಲಿ ನಮ್ ರೋಲ್ಸ್ಗೆ ಎಷ್ಟು ಬೇಕು ಅಷ್ಟು ನಾಲೆಜ್ ಈಗಾಗಲೇ ಇರುತ್ತೆ. ಇನ್ನು ಅಪ್ಲೈಡ್ ಕೆಲವೊಂದು ಅವ್ರು ಮುಂದುವರೆದ್ರು ಅಷ್ಟೊಂದೇನು ಮುಂದುವರೆದಿರಲ್ಲ, ಕೆಲವೊಂದು ಕಾನ್ಸೆಪ್ಟ್ ಅಲ್ಲಿ ಮುಂದುವರೆದಿರ್ತಾರೆ. ಆ ಒಂದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಈಗ ಜನರಲ್ ಆಗಿ ಎಲ್ಲಾ ಕಡೆ ಸಿಗತ್ವೆ ಅಂತ ಕ್ವಶನ್ ಅಷ್ಟು ನೋಡ್ಕೊಂಡ್ರೆ ಸಾಕು. ಇನ್ನು ಎಲ್ಲಾ ಬುಕ್ಸ್ ನ ರೆಫರ್ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ ಸರ್. ನಾನು ಓದಿದ್ರಲ್ಲಿ PR ಯಾದವ್ ಬುಕ್ ನಾನು ಓದಿದೆ, MCQ ಬುಕ್ ಅಷ್ಟೇ. ಯಾಕಂದ್ರೆ ಥಿಯರಾಟಿಕಲ್ ನಾನು ಬೇರೆನೆ ರೆಫರ್ ಮಾಡಿದ್ದಾಗಿತ್ತು. PR ಯಾದವ್ ಬುಕ್ ನ ಒಂದು ಮುಗಿಸಿದೆ. ಆಮೇಲೆ NCLEX ಬುಕ್ಸ್ ನಾನು ಮುಗಿದೆ. NCLEX ನನ್ಗೆ ಹೆಲ್ಪ್ ಆಗಿದ್ದು ಅನಾಲಿಟಿಕಲ್ ಕ್ವಶನ್ಸ್ ಅಲ್ಲಿ, ಅಪ್ಲೈಡ್ ಕ್ವಶನ್ಸ್ ಅಲ್ಲಿ NCLEX ಹೆಲ್ಪ್ ಆಯ್ತು. ಯಾವ್ದಾದ್ರು ಒಂದ್ ಬುಕ್ ನ ನೀವು ಚೂಸ್ ಮಾಡ್ಬೋದು. PR ಯಾದವ್ ಯಾಕಂದ್ರೆ ಬೇಸಿಕ್ ಕ್ವಶನ್ಸ್ ಅಂತ. ಒಮ್ಮೆ ನೀವು NCLEX ಹೋದ್ರೆ ತುಂಬಾ ದೊಡ್ಡದಿದೆಯೇನೋ, ನನ್ಗೇನು ಗೊತ್ತಾಗ್ತಿಲ್ವೇನೋ, ಇಷ್ಟು ದಿನ ಓದಿದೆಲ್ಲ ವೇಸ್ಟ್ ಏನೋ ಅನ್ನೋ ಫೀಲ್ ಬರುತ್ತೇನೋ. ಸೊ PR ಯಾದವ್ ಇಂದ ಹೋದ್ರೆ ತುಂಬಾ ಬೇಸಿಕ್, ತುಂಬಾ ಸರಳವಾದ ಕ್ವಶನ್ ಇಂದ ಹೋಗ್ತಾರೆ. NCLEX ದ ಮ್ಯಾಕ್ಸಿಮಮ್ ಲೆವೆಲ್ ಕ್ವಶನ್ಸ್ ಹೆಂಗ್ ಅಪ್ಲೈ ಮಾಡ್ಬೋದು ಆ ತರ ಇರೋ ಕ್ವಶನ್ಸ್, ಲೈಕ್ ಇನ್ಸಿಡೆಂಟ್ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಸರ್. ಇನ್ನು ಎಲ್ಲ ನಾನ್ ಟಾರ್ಗೆಟ್ ಹೈ ಬುಕ್ ಓದೇ ಇಲ್ಲ. ಹಂಗಂದ್ರೆ ಇಟ್ಸ್ ನಾಟ್ ಮೀನ್ ದಟ್ ಟಾರ್ಗೆಟ್ ಹೈ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಅಪರ್ಚುನಿಟಿನೇ ಸಿಗಲ್ಲ, ಜಾಬ್ ಆಗಲ್ಲ ಅಂತ ಹಂಗೇನಿರಲ್ಲ ಸರ್. ಈಗ ಆಲ್ರೆಡಿ ಕೋರ್ಸ್ ಮುಗಿಸ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, 10,000-15,000ಗೆ ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದಾರೆ. ಪ್ಲಸ್ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಲೈ ಮಾಡ್ತಿರ್ತಾರೆ, ಬರೀತಿರ್ತಾರೆ, ಬಟ್ ಅವ್ರು ಕ್ರ್ಯಾಕ್ ಮಾಡ್ತಿರಲಿಲ್ಲ. ಸೊ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಕೆಲಸ ಬಿಟ್ಟು ಓದೋದು ಒಳ್ಳೇದಂತ ಹೇಳ್ತೀರಾ, ಅಥವಾ ಕೆಲಸ ಬಿಟ್ಟು ಕೋಚಿಂಗ್ ಹೋಗೋದು ಒಳ್ಳೇದಂತ ಹೇಳ್ತೀರಾ, ಕೂತ್ಕೊಂಡು ಮನೇಲಿ ಓದೋದು ಒಳ್ಳೇದಂತ ಹೇಳ್ತೀರಾ? ನಿಮ್ಗೆ ಏನೋ ಅಡ್ವೈಸ್ ಕೊಡೋದಾದ್ರೆ ಅಂದ್ರೆ, ಜಸ್ಟ್ ನಾನು ಹೆಂಗಪ್ಪ ಅಂದ್ರೆ ವರ್ಕ್ ಮಾಡ್ಕೊಂತ ಎಕ್ಸಾಮ್ ಟ್ರೈ ಮಾಡ್ತಿರೋರಿಗೆ ನಿಮ್ಮ ಅನಿಸಿಕೆ ಹೇಳ್ಬೋದು, ಸಜೆಷನ್ಸ್ ಕೊಡೋದಾದ್ರೆ. ಅದೇ ಸರ್, ಅವ್ರು ಎದಕ್ ವರ್ಕ್ ಮಾಡ್ಕೊಳ್ತಾ ಎಕ್ಸಾಮ್ ಟ್ರೈ ಮಾಡ್ತಿದಾರೆ ಅಂತಂದ್ರೆ ಫ್ಯಾಮಿಲಿ ಇಶ್ಯೂಸ್ ಸರ್. ಅದನ್ನೇ ಈಗ ಅದೇ ಸೇಮ್ ಪರಿಸ್ಥಿತಿನೂ ನನಗೂ ಇತ್ತು ಅಂತ ಅನ್ಕೊಳ್ಳಿ. ನಾನು ಅದೇ ಮೈಂಡ್ ಅಲ್ಲಿ ಇಟ್ಕೊಂಡೆ, ಈಗ ನನ್ನ ಫ್ಯಾಮಿಲಿ ಹೆಂಗಿದೆ, ನಾನು ವರ್ಕ್ ಮಾಡ್ಲೇಬೇಕು, ಬಟ್ ಇವಾಗ ಕೋಚಿಂಗ್ ಕೂಡ ನಾನು ಮುಗಿಸ್ಲೇಬೇಕು, ಎಕ್ಸಾಮ್ ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೇಕು. ವರ್ಕ್ ಮಾಡ್ತಾ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಲಿ ಅಂತಂದ್ರೆ 6 ತಿಂಗಳಾಗೋದು 1 ವರ್ಷ ಆಗತ್ತೆ ಸರ್. ಸೊ ಈ ಫ್ಯಾಮಿಲಿ ಇಶ್ಯೂಸ್ನೇ ನಿಮ್ ಮೋಟಿವೇಶನ್ ಆಗಿ ಇಟ್ಕೊಳ್ಳಿ. ಸೊ ಅದ್ ನಮ್ ಸಕ್ಸಸ್ ನ ಫಾಸ್ಟ್ ಗೇನ್ ಮಾಡೋದ್ರಲ್ಲಿ ಇದೇ ದೊಡ್ಡ ಮೋಟಿವೇಶನ್ ಆಗಿ ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ 6 ತಿಂಗಳು ನಾವು ವರ್ಕ್ ಮಾಡೋದಕ್ಕಿಂತ 6 ತಿಂಗಳು ಅದನ್ನ ಬಿಟ್ಬಿಟ್ಟು ಓದಿದ್ರೆ ಚೆನ್ನಾಗಿರುತ್ತೆ. ಇವನ್ ದೊಡ್ಡ ಸಾಲ ಆದ್ರೂ ಸರಿ ಸರ್, ಯಾಕಂದ್ರೆ ಆ ಸಾಲನ ನಾವು ಒಂದೇ ಒಂದು ತಿಂಗಳಲ್ಲಿ, ಒಂದ್ ವೇಳೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಅದು ನೀವು ಸಾಲ ಮಾಡಿ ಓದ್ತಿದ್ದೀರಾ ಅಂತಂದ್ರೆ ನಿಮ್ಮಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಆ ಸಾಲನಾದ್ರೂ ಸರಿ ನೀವು ಒಂದೇ ಒಂದ್ ತಿಂಗಳಲ್ಲಿ ಚುಕ್ತಾ ಮಾಡ್ತೀರಾ ಅಂದ್ರೆ ಅಷ್ಟು ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ತೀರಾ ಅಂತ ಅನ್ಕೊಳ್ತೀನಿ. ವರ್ಕ್ ವಿತ್ ಲರ್ನ್ ವಿತ್ ಅರ್ನ್ ನಾನು ಅದಕ್ಕೆ ಸಪೋರ್ಟ್ ಮಾಡಲ್ಲ ರೀ ಸರ್, ಟು ಬಿ ಫ್ರ್ಯಾಂಕ್. ಇನ್ನೊಂದು, ಈಗ ಎಲ್ರಿಗೂ ಗೊತ್ತಿರಂಗೆ ನಾರ್ಸೆಟಲ್ ಆಗಿರಬಹುದು, ಜಿಪ್ಮಾರ್ ಆಗಿರಬಹುದು, ಎಲ್ಲ ತುಂಬಾ ಇನ್ಸ್ಟಿಟ್ಯೂಷನ್ಗಳಿವೆ. ಇವಾಗ ESIC ಕೂಡ 80-20 ಕೊಡ್ಬೇಕಂತ ಪ್ಲಾನ್ ಇದೆ. ಈಗ ಆಲ್ರೆಡಿ ನಾರ್ಸೆಟ್ ಅಲ್ಲೇ 80-20 ಬಂದ್ಬಿಟ್ಟು ಆಲ್ರೆಡಿ
4 ಇಯರ್ಸ್ ಆಯ್ತು, 2020 ಸ್ಟಾರ್ಟ್ ಇದೆ. ಸೊ 80-20 ರೇಷಿಯೋ ಆಗಿರೋದ್ರಿಂದ ನಮ್ಮ ಗರ್ಲ್ಸ್ಗೆ, ಐ ಮೀನ್ ಜಸ್ಟ್ ಪಾಸ್ ಔಟ್ ಆಗಿರ್ತಕ್ಕಂಥ ಗರ್ಲ್ಸ್ಗೆ ಅವ್ರಿಗೆ ತುಂಬಾ ಅವಕಾಶಗಳಿದೆ. ಓಕೆನಾ? ಸೊ ಅವ್ರಿಗೆ ಸ್ವಲ್ಪ ಕಿವಿ ಮಾತನ್ನ ನಿಮ್ಮ ಮುಖಾಂತರ ಹೇಳೋದಕ್ಕೆ ರಿಕ್ವೆಸ್ಟ್. ಸರ್ ಇದು ಒಂದೇ ಫೀಲ್ಡ್ ಈ ಸಿಕ್ಕರೆ ಚಾನ್ಸ್ ಅನ್ನ 80% ಸಿಕ್ಕರೆ ಚಾನ್ಸ್ ಅನ್ನ ಯಾವ ರೀತಿ ಉಪಯೋಗಿಸಬೇಕಂತ ಹೇಳಿ. ಅಂದ್ರೆ ಇದು ಒಂದೇ ಫೀಲ್ಡ್ ಅನ್ಕೊಳ್ತೀನಿ ಸರ್. ನಮ್ದು 80% ಗರ್ಲ್ಸ್ಗೆ ರಿಸರ್ವೇಶನ್ ಇರೋದು. ಎಷ್ಟೋ ಜನ ಹುಡುಗರದು ಇನ್ನೇನ್ ಆಗಿರುತ್ತೆ, ಆದ್ರೂ ಬಿ ಅವ್ರಿಗೆ ಸೀಟ್ಸ್ ಎಲ್ಲೋ ಅಲಾಟ್ ಆಗಲ್ಲ ಸರ್. ಇದೇ ಒಂದ್ ಕಾರಣ 80-20 ರೇಷಿಯೋ. ಇದು ಇಷ್ಟು ದೊಡ್ಡ ವರದಾನ ಇದೆ ಅಂತಂದ್ರೆ ರೀ ಹುಡುಗಿರಿಗೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ತುಂಬಾನೇ ದೊಡ್ಡ ವೇಸ್ಟ್ ಆಗಿಬಿಡುತ್ತೆ ರೀ ಸರ್. 80% ಇಟ್ಸ್ ನಾಟ್ ದ ಈಸಿ. 80% ರಿಸರ್ವೇಶನ್ ಯಾವುದೇ ಒಂದು ಜಾಬ್ ಕ್ಯಾಟಗರಿಯಲ್ಲೂ ಕೊಡಲ್ಲ. ಸೊ ಇದನ್ನ ಯುಟಿಲೈಸ್ ಮಾಡ್ಕೋಬೇಕಂತ ಎದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ರೀ, ಇದು ಇಂಡಿಪೆಂಡೆಂಟ್ ಆಗೋಕೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಗರ್ಲ್ಸ್ಗೆ ಸರ್. ಇದನ್ ಬಿಟ್ರೆ ಬೇರೆ ಇಂಡಿಪೆಂಡೆನ್ಸ್ಗೆ ಇನ್ನೋ ಒಂದು ಚಾಯ್ಸ್ ಇದೆ ಅಂತ ನನ್ಗೆ ಅನ್ಸಲ್ಲ. ಇಷ್ಟೆಲ್ಲ ಹೇಳಿದ್ರಿ. ಕೊನೆಯದಾಗಿ ಜಸ್ಟ್ ಫಾರ್ ಮೋಟಿವೇಶನ್, ನಮ್ಮ ಹುಡುಗರಿಗೆ ಮೋಟಿವೇಶನ್ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ, ನೀವು ಲಾಸ್ಟ್ ಮಂತ್ ನಿಮ್ಮ ಸ್ಯಾಲ್ರಿ ಎಷ್ಟು ತಗೊಂಡ್ರಿ? ನನ್ಗೆ ಅಷ್ಟು ನೆನಪಿಲ್ಲ ಸರ್. 84,000 ಸಮಥಿಂಗ್. ಇಷ್ಟು ಮುಂದೆ 84,000 ಸಮಥಿಂಗ್ ತಗೊಂಡಿದ್ದಾರೆ. ಈ ಸ್ಯಾಲ್ರಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರ್ಗೂ ಇಷ್ಟೊಂದು ಸ್ಯಾಲ್ರಿ ಇಲ್ಲ. ಸೊ ನಾನು ಹಾಗಂತಂದೇಳಿ ಸ್ಟೇಟ್ ಗೌರ್ಮೆಂಟ್ ಅವ್ರನ್ನ ಹಾಗೆ ಹೀಗೆ ಅಂತ ಹೇಳ್ತಾ ಇಲ್ಲ. ಇವಾಗ ಅವಕಾಶ ಇರೋದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಾಲ್ ಮಾಡ್ತಾ ಇಲ್ಲ. ಸೊ ಈಗ ಇದೆಲ್ಲ ನಾರ್ಸೆಟ್ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಕಾಲ್ ಮಾಡ್ತಿದ್ದಾರೆ. ಸೊ ಇದನ್ನ ನೀವು ಮೋಟಿವೇಶನ್ ಆಗಿ ತಗೊಂಡು, ಓಕೆನಾ, ಅವ್ರಿಗಿಂತ ಜಾಸ್ತಿ ಸಂಬಳ ತಗೊಬಹುದು. ಓಕೆನಾ, ಇದನ್ನೊಂದು ಮೋಟಿವೇಶನ್ ಆಗಿ ಇಟ್ಕೊಳ್ಳಿ. ನೀವು ಪ್ರತಿ ಬಾರಿ ಎಕ್ಸಾಮ್ ಕೊಡಿ. ಓಕೆನಾ, ಇವ್ರು ಹೇಳಿದಿರೋ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿಯಾಗಿ ನಾವು ಓದಬೇಕು, ಎಫರ್ಟ್ಸ್ ಹಾಕಬೇಕು. ಬೇರೆ ಯಾವುದ್ರ ಕಡೆಗೂ ನಮ್ಮ ಗಮನ ಇರದೇ ಇರೋ ಥರ ಓನ್ಲಿ ಎಕ್ಸಾಮ್. ಸೊ ಇಷ್ಟೊಂದು ಮಾತ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ಕೊನೆಯ ಪ್ರಶ್ನೆ, ಇನ್ನೊಂದು ಪ್ರಶ್ನೆ. ಇನ್ ಕೇಸ್ ನಿಮಗೆ, ಓಕೆ, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಿಮ್ ಕೆಲಸ ಸಿಕ್ಕರೆ ಹೋಗ್ತೀರಾ? ಸರ್ ನಾನು ತುಂಬಾ ಕಂಫರ್ಟೇಬಲ್ ಆಗಿದ್ದೀನಿ ಇಲ್ಲಿ. ಒಂದೇ ರೀಸನ್ ಸ್ಟೇಟ್ ಗೌರ್ಮೆಂಟ್ ಅಟ್ಯಾಕ್ ಮಾಡೋದು ಏನಂದ್ರೆ ಅದು ನಮ್ಮ ಊರ್ ಸಮೀಪ ಆಗತ್ತೆ, ಅಲ್ಲಿ ಮನಿ ಎಲ್ಲ ಇರುತ್ತೆ. ಅದು ಒಂದೇ ಒಂದ್ ಕಾರಣ ನನ್ನನ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಅದ್ ಬಿಟ್ಬಿಟ್ರೆ ನಾನು ಇಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ನಾನು ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಹೇಗಿದೆ ಇಲ್ಲಿ? ಮೀನ್ಸ್ ಕಂಫರ್ಟಬಲ್ ಆಗಿದ್ದೀರಾ ಅಥವಾ ಯಾವ ತರ ಇದ್ದೀರಾ ಇಲ್ಲಿ ಬಿಬಿ ನಗರಲ್ಲಿ? ಕಂಫರ್ಟೇಬಲ್ ಸರ್, ಇಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿದೆ. ವರ್ಕ್ ಎನ್ವೈರನ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿದೆ. ಇಲ್ಲಿ ಯಾವುದೇ ರೀತಿ ಸೀನಿಯಾರಿಟಿ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ನಮಗೆ ಆದಂತ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಸ್ಪೆಸಿಫಿಕ್ ರೋಲ್ಸ್ ಅಂತ ಇದೆ. ಅದೇ ನಾನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋ ಯಾವುದೇ ಸ್ಟಾಫ್ಸ್ ನ ನೋಡಿದಾಗ ತುಂಬಾ ವರ್ಕ್ ಇರುತ್ತೆ ಸರ್. ಅವ್ರಿಗೆ ಇದಂತ ಸ್ಪೆಸಿಫಿಕ್ ರೋಲ್ಸ್ ಇರಲ್ಲ. ಮತ್ತೆ ಹಾಗಾಗಿ ರೋಲ್ಸ್ ಎಲ್ಲಿ ಅದು ಕಂಪ್ಲೀಟ್ ಅಂದ್ರೆ ರೋಲ್ಸ್ ಎಲ್ಲಿ ಅಟೆಂಡ್ ಆಗಲ್ವೋ ಅಲ್ಲಿ ರೆಸ್ಪೆಕ್ಟ್ ಕೂಡ ಇರಲ್ಲ ಸರ್. ಪರ್ಟಿಕ್ಯುಲರ್ ರೋಲ್ಸ್ ಅಂತ ಇದ್ದಾಗ ಅದನ್ನ ಕಂಪ್ಲೀಟ್ ಅಂತ ಮಾಡಿದಾಗ, ಅಟೆಂಡ್ ಮಾಡಿದಾಗ ಅಲ್ಲಿ ರೆಸ್ಪೆಕ್ಟ್ ಅಂತ ಬರುತ್ತೆ. ಇಲ್ಲಿ ಅದನ್ನೆಲ್ಲ ನಾನು ನೋಡಿದೆ ಸರ್. ನಾನು ಇಷ್ಟು ಹೈಲಿ ರೆಸ್ಪೆಕ್ಟೇಬಲ್ ಅಂತ ಅನ್ಕೊಂಡೇ ಇದ್ದಿರ್ಲಿಲ್ಲ. ನಾನು ಸ್ಟಡೀಸ್ ಮಾಡ್ಬೇಕಾದ್ರೆ ನಮ್ ಪ್ರೊಫೆಷನ್ಗೆ ಇಷ್ಟು ರೆಸ್ಪೆಕ್ಟ್ ಇದೆ, ನಮ್ ಪ್ರೊಫೆಷನ್ಗೆ ಇಷ್ಟು ಹೈ ಪೇಯ್ಡ್ ಪ್ರೊಫೆಷನ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದು ನಾನು ಕನ್ಸಲ್ಲೂ ಅನ್ಕೊಳ್ದೆ ಇರುವಂತ ಪೊಸಿಷನ್ ಅಲ್ಲಿ ಮತ್ತೆ ಸ್ಯಾಲ್ರಿನ ನಾನು ತಗೊಳ್ತಿದ್ದೀನಿ ಅಂತ ಹೇಳ್ಬೋದು. ಕೊನೆಯದಾಗಿ ನಿಮ್ಮ ಗುರಿ ಅಥವಾ ಕನಸು ಬೇರೆ ಏನಾರು ಇದೆಯಾ? ಮೀನ್ಸ್ ನೀವು ಕೊನೆವರೆಗೂ ಇದೇ ನರ್ಸಿಂಗ್ ಆಫೀಸರ್ ಆಗಿ ಕಂಟಿನ್ಯೂ ಆಗ್ಬೇಕಂತನಾ ಅಥವಾ ಬೇರೆ ಏನಾದ್ರು ಆಗ್ಬೇಕಂತ ನಿಮ್ಮ ಕನಸು ಗುರಿ ಏನಾರು ಇದೆಯಾ? ಸರ್ ನಂಗೆ ಆಕ್ಚುಲಿ ಇದ್ದಿರೋದು ಮುಂಚೆ ಟೀಚರ್ ಆಗ್ಬೇಕು ಅಂತ. ಈಗ ನಾನು ಬೈ ಚಾಯ್ಸ್ ಏನ್ ಬರ್ಲಿಲ್ಲ, ಬೈ ಚಾನ್ಸ್ ಆಗಿ ನರ್ಸಿಂಗ್ ಬಂದಿರೋದ್ರಿಂದ ಇದ್ರಲ್ಲೂ ಕೂಡ ಟೀಚರ್ನ ಅಂದ್ರೆ ನನ್ನ ಡ್ರೀಮ್ ನ ನಾನು ಪರ್ಸೀವ್ ಮಾಡ್ಕೋಬಹುದು ಅಂತ ನನ್ಗೆ ಗೊತ್ತಾಯ್ತು. MSc ಮಾಡ್ಕೋಬಹುದು ಅಂತ ನಮ್ ಸೀನಿಯರ್ ಬಂದ್ ಹೇಳಿದಾಗ ಅನಿಸ್ತು ನನ್ಗೆ. ಮೊದಲು ನರ್ಸಿಂಗ್ ಆಫೀಸರ್ ಆಗಿ ಕೂಡ ನಾವು MSc ಅನ್ನ ಮಾಡ್ಬೋದು, ಆಮೇಲೆ ಇನ್ಸ್ಟಿಟ್ಯೂಷನಲ್ ಅಪಾರ್ಚುನಿಟೀಸ್ ಇರ್ತಾವೆ ಅಂತ. ಸೊ ಈ ಸದ್ಯಕ್ಕೆ ಇಲ್ಲಿ ಅವೈಲೇಬಲ್ ಇಲ್ಲ, ಬಟ್ ಒಂದಲ್ಲ ಒಂದಿನ ಇಲ್ಲೂ ಕೂಡ ಕೊಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ನನ್ನ ಡ್ರೀಮ್ ಇರೋದು ಟೀಚರ್ ಆಗಿ ವರ್ಕ್ ಮಾಡ್ಬೇಕು ಅಂತ. ಇವಾಗ ನಂಗೆ ಅಪಾರ್ಚುನಿಟಿ ಇರೋದು ನರ್ಸಿಂಗ್ ಅಲ್ಲೇ ಟೀಚರ್ ಆಗ್ಬೇಕು ಅಂತ. ನಂಗೆ ಮುಂಚೆಯಿಂದ ಡ್ರೀಮ್ ಇದ್ದಿರೋದು ಟೀಚರ್ ಆಗ್ಬೇಕು ಅಂತ, ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಟೀಚರ್ ಆಗ್ಬೇಕಂತ ಇತ್ತು. ಈಗ ನಾನು ಪ್ರೊಫೆಷನಲ್ ಟೀಚರ್ ಆಗ್ತೀನಿ ಅಷ್ಟೇ ಇಲ್ಲಿ ಇರೋದ್ರಿಂದ. ಕೊನೆಯದಾಗಿ ನಮ್ಮ KNU ಅಕಾಡೆಮಿ ಓಕೆನಾ ವೀಕ್ಷಕರಿಗೆ, ಅಂದ್ರೆ ನಮ್ಮ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲ ಟ್ರೈ ಮಾಡ್ತಿದ್ದಾರೆ, ಸೊ ಅವರಿಗೆ ಜಸ್ಟ್ 2 ಲೈನಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಎಷ್ಟೇ ವಯಸ್ಸಿದ್ರು, ಎಷ್ಟೇ ಇಂಟೆಲಿಜೆಂಟ್ ಇದ್ರು, ಹೈ IQ ಇದ್ರು, ರಿಪಿಟೇಷನ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಒಂದು ರಿಪಿಟೇಷನ್, ಇನ್ನೊಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್.
ನಮಗೋಸ್ಕರ ಯಾರು ನಿಂತರು ಟೈಮ್ ನಿಲ್ಲಲ್ಲ ಸರ್. ನಾವು ಕಾಂಪಿಟೇಷನ್ ಜೊತೆ ಇರ್ಬೇಕಾಗಿದ್ರು ಟೈಮ್ ಜೊತೆ ಇರ್ಬೇಕು ಅಂತ ಅನ್ಕೊಳ್ತೀನಿ. ಅದೇ ಮಲ್ಟಿಪಲ್ ಸೋರ್ಸ್ ನ ರೆಫರ್ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರು ಒಂದನ್ನ ಫಾಲೋ ಮಾಡಿ. ಏನ್ ಮಾಡ್ತಿದ್ರು ಅದರಲ್ಲಿ 100% ಕೊಡಿ. ಅದನ್ನ ಎಲ್ಲೋ ಒಂದ್ ಕಡೆ ನಿಮ್ ಕರ್ಮನ ದೇವ್ರು ನೋಡ್ತಿರ್ತಾನೆ. ಅದಕ್ಕೆ ಒಂದ್ 99% ಆದ್ರೂ 1% ಲಕ್ನ ದೇವ್ರು ಆಡ್ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಪೂಜಾ. ಇಷ್ಟೊತ್ತು ನಮ್ಮ ಜೊತೆಲಿ ಇದ್ಬಿಟ್ಟು ಎಲ್ಲ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಅಂತ ನಾವು ಟೈಟಲ್ ಕೊಟ್ಟಿದ್ದೀವಿ. ಸೊ ಎಲ್ರಿಗೂ ಹೆಲ್ಪ್ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೂ ಒಂದು 4 ರಿಂದ 5 ಜನ ನಾನು ಸಂದರ್ಶನ ಕರೆದ್ಬಿಟ್ಟು ಅವರಿಂದ ಮೋಟಿವೇಶನ್ ಸ್ಪೀಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ ಪೂಜಾ ಅವರೇ, ಧನ್ಯವಾದಗಳು. ಧನ್ಯವಾದಗಳು ಸರ್.